ಪಾರ್ಕಿನ್ಸನ್ಸ್ಗೆ ಟ್ರೀಟ್ಮೆಂಟ್ ಇದೆ. ನಾವೆಲ್ಲ ಹೇಗೆ ಶುಗರ್ ಇದ್ದಾಗ, ಬಿ ಪಿ ಇದ್ದಾಗ ಹೇಗೆ ಟ್ಯಾಬ್ಲೆಟ್ಗಳನ್ನ ರೆಗ್ಯುಲರಾಗಿ ತೊಗೊಂಡ್ರೆ ಅದು ಕಂಟ್ರೋಲಲ್ಲಿರುತ್ತೋ, ಹಾಗೆ ಪಾರ್ಕಿನ್ಸನ್ಸಿಗೂ ಮೆಡಿಕೇಷನ್ನ ತೊಗೊಂಡ್ರೆ ಅದು ಕಂಟ್ರೋಲಲ್ಲಿರುತ್ತೆ. ಅದರಲ್ಲೂ ಸಹ ನಾವು ಕ್ವಾಲಿಟಿ ಆಫ್ ಲೈಫ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾರ್ಮಲಾಗಿ ಯಾವುದೇ ಕಾಯಿಲೆ ಇಲ್ಲದ ಹಾಗೆ ಇರೋಂಥ ಮನುಷ್ಯನಿಗೂ ಕಂಪೇರ್ ಮಾಡಿದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋ ಕಾಯಿಲೆ ಇರೋ ಪೇಷಂಟು ಸಹ ಅಷ್ಟೇ ರೀತಿ ಟ್ರೀಟ್ಮೆಂಟ್ನ ರೆಗ್ಯುಲರಾಗಿ ತೊಗೊಂಡ್ರೆ ಅವರು ಅದೇ ರೀತಿಯಲ್ಲೂ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅದೇ ರೀತಿ ಅವರು ಜೀವನ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿ ಜೀವಕ್ಕೆ ತೊಂದರೆ ಇರೋಂಥ ಕಾಯಿಲೆಗಳಿಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಈಗ ಲಭ್ಯವಾಗಿದ್ದಾವೆ. ಒಂದು ನೆನ್ಪಿಟ್ಕೊಬೇಕು, ಇದಕ್ಕೆ ಯಾರೇ ಕ್ಯೂರ್ ಅನ್ನೋದು ಒಮ್ಮೆ ಅದನ್ನು ಕಂಪ್ಲೀಟಾಗಿ ನಾನು ಕ್ಯೂರ್ ಮಾಡಬೇಕು ಅನ್ನೋದು ಆ ಥರ ಏನಾದರೂ ಆಸೆ ಇಟ್ಕೊಂಡಿದ್ರೆ ಸದ್ಯದ ಮಟ್ಟಿಗೆ ಇರೋ ಸೈನ್ಸ್ ಎವಿಡೆನ್ಸಲ್ಲಿ ಇದಕ್ಕೆ ಕ್ಯೂರ್ ಅನ್ನೋದಿಲ್ಲ. ಹೇಗೆ ಡಯಾಬಿಟೀಸ್ಗೆ ಕ್ಯೂರ್ ಇಲ್ಲ, ಹೇಗೆ ಬಿ ಪಿಗೆ ಕ್ಯೂರ್ ಇಲ್ಲ, ಹಾಗೆ ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಟ್ರೀಟ್ಮೆಂಟ್ ಇದೆಯೋ ಹಾಗೆ ಇದಕ್ಕೂ ಕಂಟ್ರೋಲ್ ಮಾಡೋದಕ್ಕೆ ಹಾಗೆ ಟ್ರೀಟ್ಮೆಂಟ್ ಇದೆ. ಇದರಲ್ಲೂ ಸಹ ಅವರು ಸಾಮಾನ್ಯ ಮನುಷ್ಯರ ಹಾಗೆ ಜೀವನವನ್ನು ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ರೀತಿಯಲ್ಲೂ ಮೆಡಿಕೇಷನ್ಸ್ಗಳು ಈಗ ಲಭ್ಯವಾಗಿದ್ದಾವೆ. ಈ ಮೆಡಿಕೇಷನ್ ಜೊತೆಗೆ ಅವರ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವ್ರ ಲೈಫ್ ಸ್ಟೈಲ್, ಜೀವನ ಶೈಲಿಯ ಬದಲಾವಣೆಗಳು ಭಾಳಷ್ಟು ಇಂಪಾರ್ಟೆಂಟು. ಪ್ರತಿ ದಿವಸ ರೆಗ್ಯುಲರಾಗಿ ವ್ಯಾಯಾಮ ಮಾಡೋದು, ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ಆಮೇಲೆ ಸ್ಟೇಷ್ನರಿ ಸೈಕ್ಲಿಂಗ್ ಮಾಡೋದು, ಪ್ರತಿ ದಿವಸ ಚೆನ್ನಾಗಿ ನೀರಿನ ಅಂಶವನ್ನು ಮೇಂಟೈನ್ ಮಾಡೋದು, ಗುಡ್ ಹೈಡ್ರೇಷನ್ ಅಂದರೆ 3-4 ಲೀಟ್ರ್ ನೀರು ಕುಡಿಯೋದು, 6-7 ಗಂಟೆ ಪ್ರತಿ ದಿವಸ ಸಂಪೂರ್ಣವಾಗಿ ನಿದ್ದೆ ಮಾಡೋದು, ಅವರು ಊಟ ಮಾಡ್ತಿರೋ ಫುಡ್ಡಲ್ಲಿ ಅವರು ಆರೋಗ್ಯಕರವಾದಂಥ ಪೌಷ್ಟಿಕಾಂಶಗಳನ್ನು ಇರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರ್ತಕ್ಕಂಥದ್ದು ವೆಜಿಟೇಬಲ್ಸು, ಫ್ರೂಟ್ಸು, ಈ ಥರದ್ದು ಜೀವನ ಶೈಲಿಯನ್ನು ಇಟ್ಕೊಂಡ್ರೆ ಆ ಮೆಡಿಕೇಷನ್ ಜೊತೆಗೆ ಈ ಸಂಪೂರ್ಣವಾದ ಒಳ್ಳೆಯ ಜೀವನ ಶೈಲಿಗಳನ್ನು ಇಟ್ಕೊಂಡ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅವರೂ ಸಹ ಸಾಮಾನ್ಯ ಮನುಷ್ಯರ ಹಾಗೆ ಇರ್ಬೋದು. ಇನ್ನೂ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಕೆಲವೊಮ್ಮೆ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಸರ್ಜರಿ ಪ್ರೊಸೀಜರ್ ಇರುತ್ತೆ. ಕೆಲವು ಆಯ್ದ ಪೇಷಂಟ್ಗಳಿಗೆ ಮಾತ್ರ ಅದನ್ನು ನಾವು ಅವಕಾಶಗಳನ್ನು ಕೊಡ್ತೀವಿ. ಆ ಫೆಸಿಲಿಟಿ ನಮ್ಮ ಹಾಸ್ಪಿಟಲಲ್ಲೂ, ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಹಾಸ್ಪಿಟಲಲ್ಲೂ ಇದೆ. ಆದರೆ ಎಲ್ಲರಿಗೂ ಅದನ್ನು ನಾವು ಅವಕಾಶ ಕೊಡೋದಿಲ್ಲ. ಅವಕಾಶ ಇದ್ದರಿಗೆ ಅಷ್ಟೇ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ. ಹಾಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟು ಎಲ್ಲ ರೀತಿಯೂ ಈಗ ಅವೈಲಬಲ್ ಇದೆ. ಹಾಗಾಗಿ ಪೇಷಂಟ್ಗಳು ಯಾರೂ ಪಾರ್ಕಿನ್ಸನ್ಸ್ ಡಿಸೀಸ್ ಬಂದಾದಮೇಲೆ ಕಾಯಿಲೆ ಬಗ್ಗೆ ಅಥವಾ ಕಾಯಿಲೆ ಸಿವಿಯರಿಟಿ ಬಗ್ಗೆ ಏನಾದರೂ ಕೆಟ್ಟದಾಗಿ ಅದನ್ನು ಯೋಚನೆ ಮಾಡೋದನ್ನು ಬಿಟ್ಟು ಸ್ವಾಭಾವಿಕವಾಗಿ ನಾವು ಥರನೂ ಬೇರೆಯವ್ರ ಪೇಷಂಟ್ ಥರನೂ ಅವರು ಜೀವನ ಮಾಡ್ಬೋದು ಅನ್ನೋದನ್ನು ಭರವಸೆ ಇಟ್ಕೊಬೇಕು. ತಕ್ಷಣ ಸಂಬಂಧಪಟ್ಟ ಡಾಕ್ಟ್ರುಗಳ ಹತ್ರ ಬಂದು ಅದನ್ನು ಪರೀಕ್ಷೆ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.